ಇದು ನನ್ನ ಫಸ್ಟ್ ಮಿನಿ ಬ್ಲಾಗ್, ಸಂಡೇ ಬ್ಲಾಗ್ಸ್. ನಾವಿದ್ದಾಗ 9 ಗಂಟೆ ಆಗಿತ್ತು, ಅದರಿಂದ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಫಸ್ಟು ಮನೆಯಲ್ಲೇ ಮಾಡಿರೋಂಥ ಸ್ಪ್ರೇ ಬಳಸಿ ನಾನು ಕ್ಲೀನ್ ಮಾಡ್ತೀನಿ. ಕ್ಲೀನ್ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡು ಟಿಫನ್ ಮಾಡೋಣ ಅಂತ ರೈಸ್ ಮತ್ತು ಬದನೆಕಾಯಿ, ಕಟ್ ಮಾಡ್ಕೊಂಡಿರೋ ಬದನೆಕಾಯಿ, ಈರುಳ್ಳಿ, ಬಟಾಣಿ ಮತ್ತು ಟೊಮ್ಯಾಟೊ, ಹಾಗೆ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ, ಸ್ವಲ್ಪ ಮೆಣಸಿನ್ಕಾಯಿ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಆನಿಯನ್ಸ್ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಬೇಕು. ಅದೆಲ್ಲ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡು ಚೆನ್ನಾಗಿ ನೋಡಿ ಫ್ರೈ ಮಾಡ್ತಾಯಿದ್ದೀನಿ. ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಬಟಾಣಿ ಬೇಯಿಸಿಟ್ಕೊಂಡಿರೋ ಬಟಾಣಿ ಅಥವಾ ನೆನೆಸಿಟ್ಕೋಬೋದು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯೋಕ್ಕೆ ಬಿಟ್ಟಿದ್ದೀನಿ. ಆದಮೇಲೆ ಬದನೆಕಾಯಿ ಹಾಕ್ಕೊಂಡಿದ್ದೀನಿ, ತೊಳೆದಿಟ್ಟಿರೋ ಬದನೆಕಾಯಿ. ಅದನ್ನು ಸ್ವಲ್ಪ ಚೆನ್ನಾಗಿ 2 ಮಿನಿಟ್ಸ್ ಫ್ರೈ ಆಗೋ ತನಕ ಫ್ರೈ ಮಾಡಿ ಟೊಮ್ಯಾಟೊ ಮತ್ತು ಹುಣಸೆಹಣ್ಣು ರಸ ಬಿಟ್ಟು ವಾಂಗಿಬಾತ್ ಪೌಡರ್ 2 ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಚೆನ್ನಾಗಿ ಬೆಂದಮೇಲೆ ಹಚ್ಚ ಖಾರದ ಪುಡಿ 1 ಸ್ಪೂನ್, ಅದು ಚೆನ್ನಾಗಿ ಬೇಯ್ತಾಯಿದೆ ನೋಡಿ. ಇವಾಗ ಒಂದು 10 ಮಿನಿಟ್ಸ್ ಆದಮೇಲೆ ಉಪ್ಪನ್ನು ಹಾಕೊಂಡು ಕಲಿಸ್ಕೊಂಡ್ರೆ ವಾಂಗಿಬಾತ್ ರೆಡಿ. ಅದಾದಮೇಲೆ ಸೌತೆಕಾಯಿ ತಿಂತಾ ಜ್ಯೂಸ್ ಕುಡಿತಾ ಟಿ ವಿ ನೋಡ್ತಾಯಿದ್ದೆ. ಮಧ್ಯಾಹ್ನ ನಮ್ಮ ಅಕ್ಕಂದು ಮದುವೆ ಆಲ್ಬಮ್ಸ್ ಎಲ್ಲ ನೋಡ್ತಾಯಿದ್ವಿ, ಫೋಟೋಸ್ ಎಲ್ಲ ಹೇಗಿದೆ ಅಂತ. ಹಾಗೆ ಸಂಜೆ ಆಯಿತು, ಐಸ್ ಕ್ರೀಮ್ ತಿನ್ಕೊಂಡು ಟಿ ವಿ ನೋಡ್ತಾಯಿದ್ದೆ. ಅಷ್ಟರಲ್ಲಿ ರಾಜಾರಾಣಿ ನೋಡ್ಕೊಂಡು ನಾನು ಊಟ ಮುಗಿಸ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ.